ಕೋಲಾರದ ಕಾಂಗ್ರೆಸ್ ಟಿಕೆಟ್ ವಿಷಯದಲ್ಲಿ ಇವತ್ತು ಏನೇನಾಯಿತು ಅನ್ನುವ ವಿವರಗಳನ್ನು ಹೇಳಿದ್ದೀವಿ. ನನ್ನ ಕೊಲೀಗ ಪ್ರಶಾಂತ್ ನಾತು ಮತ್ತು ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತಿಂದನೇ ಆರಂಭಿಸ್ತೀನಿ. ಪ್ರಶಾಂತ್, ಈ ರಮೇಶ್ ಕುಮಾರ್ ವರ್ಸಸ್ KH ಮುನಿಯಪ್ಪ ಬಣದ ಜಗಳ ಇರ್ರಿವರ್ಸಿಬಲ್ ಸ್ಟೇಜಿಗೆ ಹೋಯಿತು ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನಿದು ಸರಿಯಾಗಲ್ಲ ಅಂತ. ಅದೇ ನನಗನ್ಸುತ್ತೆ ನೋಡಿ, 10 ವರ್ಷಗಳಿಂದ ಈ ಜಗಳ ಒಂದು ತಾರಕ ಸ್ವರೂಪವನ್ನು ಪಡೆದುಕೊಳ್ತಾನೆ ಇದೆ. ಆದರೆ ಇವತ್ತು ಅದೊಂದು ರೀತಿ ನೀವು ಹೇಳದಂತೆ ವಾಪಸ್ ಹೋಗಲಾರದ, ತೇಪೆ ಹಚ್ಚಲಾರದ ಸ್ಥಿತಿಗೆ ಬಂದು ತಲುಪಿದೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದೋ ಮುನಿಯಪ್ಪನವರ ಅಳಿಯನ ಟಿಕೆಟನ್ನು ಬದಲು ಮಾಡಬೇಕು. ಹಾಗೆ ಮಾಡಿದರೆ ಮುನಿಯಪ್ಪ ಮತ್ತು ಮುನಿಯಪ್ಪನವರ ಮಗಳು ಕೂಡ ಇದೇ ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ. ಹೌದು, ಟಿಕೆಟ್ ಬದಲು ಮಾಡದೇ ಇದ್ದರೆ ಈ ಎಲ್ಲ ಶಾಸಕರು ರಮೇಶ್ ಕುಮಾರ್ ಬಣ ಅಂತ ಏನು ಹೇಳ್ತಿದ್ದಾರೆ, ಅಥವಾ ಮುನಿಯಪ್ಪನವರ ವಿರೋಧಿ ಬಣ ಅಂತೇನಿದೆ ಕೋಲಾರದಲ್ಲಿ, ಅವರು ಇನ್ನೊಂದು ಎಕ್ಸ್ಟ್ರೀಮ್ ಸ್ಟೆಪ್ಗೆ ಹೋಗಿಯೇ ತೀರ್ತಾರೆ ಅಂತಕ್ಕಂಥದ್ದು ಇವತ್ತಿನ ಬೆಳವಣಿಗೆಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು 2013ರಿಂದ ಕೂಡ ಈ ಜಗಳ ಇದ್ದೇ ಇದೆ. 2013ರಲ್ಲಿ BJP ಕಾಂಗ್ರೆಸ್ನ ಸರ್ಕಾರ ಬಂದಾಗಲಿಂದರೆ ಮುನಿಯಪ್ಪನವರು ಮತ್ತು ರಮೇಶ್ ಕುಮಾರ್ ನಡುವೆ ತಿಕ್ಕಾಟಗಳು ನಡೀತಾನೇ ಇವೆ. ಆದರೆ ಇವತ್ತು ಅದೊಂದು ಪೀಕಿಗೆ ಹೋಗಿ ತಲುಪಿದೆ. ನನಗನ್ಸುತ್ತೆ ನೋಡಿ, ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡದೇ ಇರಲಿಕ್ಕೂ ಕೂಡ ಇದೇ ಬಣಗಳ ತಿಕ್ಕಾಟವೇ ಕಾರಣ ಆಗಿತ್ತು. ಯಾಕಂದರೆ ಮುಖ್ಯಮಂತ್ರಿ ಇಬ್ಬರ ಜಗಳದಲ್ಲಿ ನಮಗೆ ಹೊಡ್ತಾ ಬಿಡುತ್ತೋ ಅಂತ ಸಿದ್ದರಾಮಯ್ಯನವ್ರ ಟೆನ್ಷನ್. ಆದರೆ ಸಿದ್ದರಾಮಯ್ಯನವರ ಆಪ್ತತೆ ರಮೇಶ್ ಕುಮಾರ್ ಮತ್ತು ಉಳಿದವ್ರ ಜೊತೆ ಜಾಸ್ತಿ ಇದೆ, ಮುನಿಯಪ್ಪನವ್ರ ಜೊತೆ ಆ ಒಂದು ಆಪ್ತತೆ ಕಡಿಮೆ ಇದೆ ಅಂತಕ್ಕಂಥದ್ದು ನಾವು ಬಾರಿ ನೋಡಿದ್ದೀವಿ. ಹೌದು, ಅದು ಕೂಡ ಸಿದ್ದರಾಮಯ್ಯನವರು ವಾಪಸ್ ವರುಣಕ್ಕೆ ಹೋಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ. ಈಗ ನನಗನ್ಸುತ್ತೆ ಅಜಯ್, ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ CECಯಲ್ಲಿ ಈ ಒಂದು ವಿಷಯ ಬಂದಿರಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ ಅವ್ರಿಗೂ ಉಳಿದ ನಾಯಕರಿಗೂ ನಿಶ್ಚಿತವಾಗಿ ಗೊತ್ತೇ ಇತ್ತು. ಸಿದ್ದರಾಮಯ್ಯನವ್ರಿಗೂ ಕೂಡ ಗೊತ್ತಿದೆ. ಈಗ ನಜೀರ್ ಅಹ್ಮದ್ ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಪರಮಾಪ್ತ, MC ಸುಧಾಕರ್ ಪರಮಾಪ್ತ, ಕೊತ್ತೂರು ಮಂಜುನಾಥ್ ಸಿದ್ದರಾಮಯ್ಯನವ್ರು ನೆಲ್ಲದೇ ಇದ್ದಾಗ ಹೋಗಿ ಕೋಲಾರಕ್ಕೆ ಅವ್ರಿಗೆ ಟಿಕೆಟನ್ನು ಕೊಡಲಾಗಿತ್ತು. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲದೆ ಈ ಇಡೀ ಒಂದು ಡ್ರಾಮಾ ಇವತ್ತು ವಿಧಾನಸೌಧದಲ್ಲಿ ನಡೀತು ಅಂತ ಅನ್ಲಿಕ್ಕಾಗಲ್ಲ. ಹೀಗಾಗಿ ನನಗನ್ಸುತ್ತೆ ತುಂಬ ಒಂದು ರೀತಿಯಾಗಿರ್ತಕ್ಕಂಥ ಜಗಳ ತಾರಕಕ್ಕೇರಿದೆ. ಇದನ್ನು ತೇಪೆ ಹಚ್ಚೋದು ಕರ್ನಾಟಕದ ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ಸವಾಲು. ಯಾಕಂದರೆ ಸೂಕ್ಷ್ಮ ವಿಷಯ ಇದೆ. ದಲಿತ್ ಲೆಫ್ಟ್, ದಲಿತ್ ರೈಟ್ ಅಂತ ಈಗೇನು ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ದಲಿತ್ ಲೆಫ್ಟಿಗೆ ಕೊಡಬಾರ್ದು, ದಲಿತ್ ರೈಟಿಗೆ ಕೊಡಬೇಕು ಅಂತಿದ್ದಾರೆ ಅಂತಕ್ಕಂಥದ್ದು. ಅದೇ ಒಂದು ರೀತಿಯಾಗಿರ್ತಕ್ಕಂಥ ರಿವರ್ಸ್ ಹೊಡಿತಕ್ಕಂಥ ಒಂದು ಬಹುದೊಡ್ಡ ಅಸ್ತ್ರವಾಗಿ ಪರಿಣಮಿಸುತ್ತೆ. JDS ಮತ್ತು BJPಗಳು ಒಟ್ಟಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೋಲಾರದ ಈ ಜಗಳ ಇದು ಸ್ಪಿಲ್ ಓವರ್ ಕೂಡ ಆಗೋ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಪಕ್ಕದ ಚಿಕ್ಕಬಳ್ಳಾಪುರಕ್ಕೆ ಇದರ ಸ್ಪಿಲ್ ಓವರ್ ನಿಶ್ಚಿತವಾಗಿ ಇರುತ್ತೆ. ಆ ಕಾರಣದಿಂದ ಕಾಂಗ್ರೆಸ್ಗೆ ಇದೊಂದು ಹೊಸ ತಲೆನೋವು. ಮತ್ತು ನನಗನ್ಸುತ್ತೆ ಇದು ತೇಪೆ ಹಚ್ಚಲಾರದ ತಲೆನೋವು ಇದು. ಯಾಕಂದರೆ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಗೆ ಹೋಗಿ ತಲುಪಿದ್ದಾರೆ. ಮುನಿಯಪ್ಪನವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿ ಅಳಿಯನಿಗೆ ಟಿಕೆಟ್ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಹೋಗಿ ನಾವು ರಾಜೀನಾಮೆ ಕೊಡ್ತೀವಿ ಅನ್ನುವ ಹಂತಕ್ಕೆ ಹೋದಾಗ, ಒಂದು ವೇಳೆ ಭೈರತಿ ಸುರೇಶ್ ಇವತ್ತು ಹೋಗಿರದೇ ಇದ್ದರೆ ಅವರಿಬ್ಬರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಅಥವಾ ಅಜಿತ್, ಇಲ್ಲ, ನಾನು ಮಾರುತೇಶ್ ಜೊತೆಗೆ ಬೆಳಗ್ಗೆಯಿಂದನೂ ಫೋನಲ್ಲಿ ಮಾತಾಡ್ತಿದ್ದೆ ಈ ವಿಷಯ. ಹೆದರಿಸ್ತಿದ್ದಾರೆ ಸರ್, ರಾಜೀನಾಮೆ ಎಲ್ಲ ಆಗಲ್ಲ. ಅದನ್ನೇ ಹೇಳಿಕ್ಕೆ ಬಂದೆ, ಆರ್ಮ್ ಟ್ವಿಸ್ಟಿಂಗ್ ಇದು ಅಂತ. ಅಲ್ಲ, ಅದನ್ನೇ ಹೇಳಿಕ್ಕೆ ಬಂದೆ. ಅಥವಾ ದಿಸ್ ಇಸ್ ಸ್ಕ್ರಿಪ್ಟೆಡ್ ಆಲ್ಸೋ. ಸ್ಪೀಕರ್ ಹತ್ರ, ಸಭಾಪತಿಗಳ ಹತ್ರ ಹೋಗೋದು, ಅವಾಗ ಭೈರತಿ ಸುರೇಶ್ ಎಂಟ್ರಿ ಆಗ್ತಕ್ಕಂಥದ್ದು. ಸ್ಕ್ರಿಪ್ಟೆಡ್ ಬೈ ಹೂಮ್? ಸ್ಕ್ರಿಪ್ಟೆಡ್ ಬೈ ರಮೇಶ್ ಕುಮಾರ್ ಫ್ಯಾಕ್ಷನ್ನೇ ಇರ್ಬೋದು. ಆದರೆ ಸಿದ್ದರಾಮಯ್ಯನವ್ರಿಗೆ ವಿಷಯ ಗೊತ್ತಿದೆ ಅಂತ ಅನಿಸುತ್ತೆ. ಏನಾಗ್ತಿದೆ, ಎಲ್ಲಿವರೆಗೆ ಹೋಗುತ್ತೆ ಅಂತಕ್ಕಂಥ ವಿಷಯ ಗೊತ್ತಿದೆ ಅಂತ ಅನಿಸುತ್ತೆ. ಒಂದು ರೀತಿಯಲ್ಲಿ ಹೈಕಮಾಂಡ್ ಈ ಟಿಕೆಟನ್ನು ಫೈನಲ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತ್ ರೈಟ್ಗೆ ಕೊಡಬೇಕು ಅಂತಕ್ಕಂಥ ಹಠಕ್ಕೆ ಶಾಸಕರು ಬಿದ್ದಿರ್ತಕ್ಕಂಥದ್ದು ಒಂದು ಬಣತಿಕ್ಕಾಟದ ಪೀಕಿಗೆ ಹೋಗುತ್ತೆ. ಇದರ ಸ್ಪಿಲ್ ಓವರ್ ಇಫೆಕ್ಟ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅಂತಕ್ಕಂಥದ್ದು ಒಂದು. ಕಳೆದ 15 ದಿನಗಳಿಂದ ಕಾಂಗ್ರೆಸ್ನಲ್ಲಿ ಒಂದು ಶಾಂತಿ ಮನೆ ಮಾಡಿತ್ತು. ಎಲ್ಲ ಗದ್ದಲ, ಗಲಾಟೆ, ಜಗಳ, ಬಿಜೆಪಿ ಅವರಿಗಿಂತಲೂ ವೇಗವಾಗಿ ಎಲೆಕ್ಷನ್ ಮೋಡಿಗೆ ಕಾಂಗ್ರೆಸ್ ಬಂಡಾಯ ಎಲ್ಲವೂ BJPಯಲ್ಲಿ ಕಾಣ್ತಾ ಇತ್ತು. ಆದರೆ ಏಕಾಏಕಿ ಒಂದೇ ಕ್ಷೇತ್ರ, 2 ಕ್ಷೇತ್ರದ ಬಂಡಾಯಗಳು ಅತಿರೇಕದ ಸ್ವರೂಪವನ್ನು ಪಡೆದುಕೊಳ್ತಾ ಇವೆ. ಒಂದು ಬಾಗಲಕೋಟೆ, ಇನ್ನೊಂದು ಕೋಲಾರ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಮಾರುತೇಶ್ ನಮ್ಮ ಜೊತೆಗಿದ್ದಾರೆ. ಮಾರುತೇಶ್, ರಮೇಶ್ ಕುಮಾರ್ ಬಣದ ಬೇಡಿಕೆ ಕೂಡ ರಿಸ್ಕಿ ಅಲ್ವಾ? ಅಂದರೆ
ಲಾಜಿಕಲಿ ಕರೆಕ್ಟ್ ಇದೆ. ನನಗೆ ಬಂದಂಥ ಸಂಖ್ಯೆಗಳ ಪ್ರಕಾರ 3,20,000 ದಲಿತ್ ರೈಟ್ ಓಟ್ಗಳಿದ್ದರೆ 90,000 ದಲಿತ ಲೆಫ್ಟ್ ಓಟ್ಗಳಿದ್ದಾವೆ. ನಾವು ದಲಿತ್ ರೈಟಿಗೆ ಟಿಕೆಟ್ ಕೇಳ್ತಾ ಇದ್ದೀವಿ ಅಂತಾರೆ ಅವರು. ಹಠಕ್ಕೆ ಬಿದ್ದು ತಮಗೆ ಬೇಕಾದವರಿಗೆ ಟಿಕೆಟ್ ಕೊಡಿಸುವಲ್ಲಿ ಇವರು ಯಶಸ್ವಿಯಾದರೂ ಕೂಡ ಕ್ಯಾಂಡಿಡೇಟನ್ನು ಗೆಲ್ಲಿಸಿಕೊಂಡು ಬರಲೇಬೇಕಾದಂಥ ಒತ್ತಡದಲ್ಲಿರ್ತಾರೆ ಮತ್ತು ಅದಕ್ಕೆ KH ಮುನಿಯಪ್ಪನವರ ಅಡ್ಡಗಾಲಿರುತ್ತೆ. ಖಂಡಿತ KH ಮುನಿಯಪ್ಪ ಅವರ ಬಲ ಕೂಡ ಅಷ್ಟೇ ಇದೆ. ರಮೇಶ್ ಕುಮಾರ್ ಬಣದಲ್ಲಿರುವಂಥ ಶಾಸಕರ ಬಲ ಕೂಡ ಕೋಲಾರದಲ್ಲಿ ಅಷ್ಟೇ ಇದೆ. ಇಬ್ಬರೂ ಕೂಡ ಒಂದು ರೀತಿ ನಾನಾ ನೀನಾ ಅನ್ನುವಂಥ ಮಟ್ಟದಲ್ಲಿದ್ದಾರೆ. ಇಬ್ಬರಾದ ಈ ಎರಡೂ ಬಣಗಳ ಶಕ್ತಿ ಕೂಡ ಅಷ್ಟರ ಮಟ್ಟಿಗೆ ಇದೆ. ಎರಡೂ ಬಣಗಳು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಈಗ ಬಲ ಮತ್ತು ಎಡ ಸಮುದಾಯದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಬಲ ಸಮುದಾಯಕ್ಕೆ ಏನಾದರೂ ಟಿಕೆಟ್ ಕೊಟ್ಟರೆ ಎಡ ಸಮುದಾಯಕ್ಕೆ ಅನ್ಯಾಯ ಆಯಿತು ಅಂತೇಳಿ ಅದು ಬೇರೆ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇಷ್ಟು ವರ್ಷ ಇಲ್ಲದೇ ಇರುವಂತಹ ಎಡ ಮತ್ತು ಬಲದ ವಿಚಾರ ಮುನಿಯಪ್ಪ ಅವರ ಕುಟುಂಬಕ್ಕೆ ತಪ್ಪಿಸಬೇಕು ಅನ್ನುವಂಥ ಸಲುವಾಗಿಯೇ ಬಲ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನುವಂಥ ಬೇಡಿಕೆ ಬಂದಿತ್ತು. ಅಲ್ಲಿಯ ತನಕ ಈ ಬಲ ಮತ್ತು ಎಡದ ವಿಚಾರ ಕೋಲಾರದಲ್ಲಿ ಹೆಚ್ಚು ಅಪ್ರಸ್ತುತವಾಗಿತ್ತು. ಅದು ಯಾರೂ ಕೂಡ ಮುನ್ನೆಲೆಗೆ ತಂದಿರಲಿಲ್ಲ. ಈಗ ಈ ಸಂಖ್ಯೆಗಳನ್ನು ಹೇಳೋದ್ರ ಮೂಲಕ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಆರ್ಗ್ಯುಮೆಂಟ್ಗೋಸ್ಕರ ಈ ಚುನಾವಣೆ ಅಂದರೆ ಈ ಸಂಖ್ಯೆಗಳನ್ನು ಹೇಳ್ತಿದ್ದಾರೆ ಮತ್ತು ಬಲ ಸಮುದಾಯ ಹೆಚ್ಚಿದೆ ಹಾಗಾಗಿ ಕೊಡಬೇಕು ಅನ್ನುವಂಥದ್ದು. ಹಾಗಾದರೆ ಇಷ್ಟು ವರ್ಷಗಳ ಕಾಲ ಮುನಿಯಪ್ಪ ಅವರು 7 ಬಾರಿ ಸಂಸದರಾಗಿ ಅಲ್ಲಿ ಗೆದ್ದಿದ್ದಾಗ ಬಲ ಮತ್ತು ಎಡದ ವಿಚಾರವೇ ಪ್ರಸ್ತಾಪ ಆಗಿರಲಿಲ್ಲ. 5 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳ ಪೈಕಿ ಯಾವಾಗಲೂ 3 ಕ್ಷೇತ್ರಗಳಲ್ಲಿ ಬಲಕ್ಕೆ ಕೊಡ್ತಾ ಇದ್ರು, 2 ಕ್ಷೇತ್ರಗಳಲ್ಲಿ ಚಿತ್ರದುರ್ಗ ಮತ್ತು ಕೋಲಾರದಲ್ಲಿ ಎಡ ಸಮುದಾಯಗಳೇ ಕೊಡ್ತಿದ್ರು. ಒಂದು ರೀತಿ ಸಾಮಾಜಿಕ ನ್ಯಾಯ ಅನ್ನುವ ಅರ್ಥದಲ್ಲಿ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಮಾಡ್ತಾ ಇತ್ತು. ಈ ಬಾರಿ ಒಂದು ವೇಳೆ ಏನಾದರೂ ರಮೇಶ್ ಕುಮಾರ್ ಬಣಕ್ಕೆ ಅವಕಾಶ ಮಾಡಿಕೊಟ್ರೆ ಮುನಿಯಪ್ಪ ಅವ್ರು ಏನು ಮಾಡ್ತಾರೆ? ಯಾಕೆಂದರೆ ನಿನ್ನೆ ಖರ್ಗೆ ಅವರ ಜೊತೆಗೆ ಆದಂಥ ಮನೆಯಲ್ಲಿ ಆದಂಥ ಮೀಟಿಂಗಲ್ಲಿ ಭಾಳ ತೀರ್ಮಾನವಂತೂ ಭಾಳ ಸ್ಪಷ್ಟವಾಗಿ ಮುನಿಯಪ್ಪ ಅವ್ರಿಗೆ ಖರ್ಗೆ ಅವರು ತಿಳಿಸಿದ್ರು, ನಿಮ್ಮ ಅಳಿಯಂಗೆ ಟಿಕೆಟ್ ಕೊಡ್ತೀವಿ ಅನ್ನೋದು, ನೀವು ಕೆಲಸ ಶುರು ಮಾಡಿ ಅಂತ. ಆ ಖಚಿತತೆ ಸಿಕ್ಕ ಮೇಲೆ ಈ ರಾಜೀನಾಮೆಯ ಡ್ರಾಮಾ ಶುರುವಾಗಿದ್ದು. ಯಾಕೆಂದರೆ ಮೊನ್ನೆ KPCC ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ನಾಯಕರನ್ನ ಕೂರಿಸ್ಕೊಂಡು CM DCM ಸುದೀರ್ಘವಾಗಿ ಸಭೆ ಮಾಡಿದಾಗಲೂ ಕೂಡ ನಾವು ರಾಜೀನಾಮೆ ಕೊಡುವಂಥ ಹಂತಕ್ಕೆ ಹೋಗ್ತೀವಿ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಟ್ಟರೆ ಅಂತೇಳಿ ಯಾವೊಬ್ಬ ಶಾಸಕ ಕೂಡ ಸಭೆಯಲ್ಲಿ ಹೇಳಿರಲಿಲ್ಲ. ಆ ರೀತಿಯಾದಂತಹ ತೀರ್ಮಾನ ಮಾಡೋದೇ ಆಗಿದ್ದರೆ ಸಭೆಯಲ್ಲೇ ಅದನ್ನು ಹೇಳ್ಬೋದಾಗಿತ್ತು. ಒಂದು ಅಂತಿಮ ತೀರ್ಮಾನಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಖರ್ಗೆ ಅವರು ಅಶ್ಯೂರೆನ್ಸ್ ಮಾಡಿದ ಮೇಲೆ, ಖಚಿತ ಆದ ಮೇಲೆ ಇದು ಶುರುವಾಗಿದೆ. ಶತಾಯ ಗತಾಯ ಅವರ ಕುಟುಂಬಕ್ಕೆ ಟಿಕೆಟನ್ನು ಕೊಡದೇ ಇರೋ ರೀತಿ ಮಾಡಬೇಕು ಅಂತ. ಕೋಲಾರದಲ್ಲಿ ಈ ಎರಡೂ ಬಣಗಳು ಒಗ್ಗೂಡಿ ಕೆಲಸ ಮಾಡಿದ್ರೆ ಅಷ್ಟೇ ಆಗುತ್ತೆ. ಈಗಿನ ಪರಿಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅಜಿತ್, ಕಳೆದ ಬಾರಿ ಮುನಿಸ್ವಾಮಿ ಕಾರ್ಪೊರೇಟ್ ಆಗಿದ್ದವರು MP ಆಗಲಿಕ್ಕೆ ಕಾರಣ ಆಗಿದ್ದೇ ಈ ಎರಡೂ ಬಣಗಳ ತಿಕ್ಕಾಟದಿಂದಾಗಿ. ಸೊ ಈ ಬಾರಿಯೂ ಅಂಥದ್ದೇ ಒಂದು ಪರಿಸ್ಥಿತಿ ಮರುಕಳಿಸ್ತಾ ಇದೆ. ಈ ಬಾರಿ ಇನ್ನೂ ಎಕ್ಸ್ಟ್ರೀಮಿಗೆ ಹೋಗ್ತಾ ಇದೆ. ಸೊ ಹೈಕಮಾಂಡ್ ಇದನ್ನು ತೇಪೆ ಹಚ್ಚುವ ಹಂತದಲ್ಲಂತೂ ನಿಶ್ಚಿತವಾಗಿಲ್ಲ. ಈಗ ಮುನಿಯಪ್ಪರಿಗೆ ಪ್ರಾಮಿಸ್ ಮಾಡಿರೋದನ್ನ ಬಿಟ್ಟರೆ ಅವರು ರೆಬಲ್ ಆಗ್ತಾರೆ. ಅದಲ್ಲದೆ ಮುನಿಯಪ್ಪ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ನಾನು ಬರೀ ಕೋಲಾರ ಕ್ಷೇತ್ರ ಅಲ್ಲ, ರಾಜ್ಯವನ್ನು ಪ್ರತಿನಿಧಿಸ್ತಾ ಇರುವಂಥವನು, ಒಂದು ಸಮುದಾಯವನ್ನು ಎತ್ತಿ ಕಟ್ತಾ ಇದ್ದೀರಾ, ಇದರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇದರ ಪರಿಣಾಮಗಳು ಬೇರೆ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಬರುತ್ತೆ. ಯಾಕಂದರೆ ಎಡ ಸಮುದಾಯದಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರುವಂಥ ಪ್ರಬಲ ನಾಯಕರು ಅಂದರೆ ಅದು KH ಮುನಿಯಪ್ಪ ಅವರು. ಹಾಗಾಗಿ ಅವರನ್ನು ಇಗ್ನೋರ್ ಮಾಡಿದರೆ ಕೋಲಾರ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಆಗಬಹುದಾದಂತಹ ಎಫೆಕ್ಟ್ಸ್ಗಳನ್ನು ಕಾಂಗ್ರೆಸ್ ನೋಡ್ತಾ ಇದೆ. ಆ ಕಾರಣಕ್ಕಾಗಿ ಮುನಿಯಪ್ಪ ಅವ್ರನ್ನ ಎದುರಾಕೊಳ್ಳೋದಕ್ಕೆ ಹೈಕಮಾಂಡ್ ಕೂಡ ರೆಡಿ ಇಲ್ಲ. ಹೀಗಾಗಿ ಈ ಬಣಗಳ ತಿಕ್ಕಾಟಕ್ಕೆ ಯಾವ ಪರಿಹಾರ ಸೂತ್ರವನ್ನು ಹೈಕಮಾಂಡ್ ಕಂಡುಕೊಳ್ತಾರೆ, ರಾಜ್ಯ ನಾಯಕರು ಕಂಡುಕೊಳ್ತಾರೆ ನೋಡಬೇಕು. ಜೊತೆಗೆ ಇವತ್ತಾದಂಥ ರಾಜೀನಾಮೆ ಹೈಡ್ರಾಮಾ ಕಂಪ್ಲೀಟ್ ಇದು ಒಂದು ಸ್ಕ್ರಿಪ್ಟೆಡ್ ಅನಿಸುತ್ತೆ. ಇದರ ಹಿಂದೆ ಇರುವಂಥದ್ದೇ ರಮೇಶ್ ಕುಮಾರ್ ಅವರು. ಅವರ ಮನೆಯಲ್ಲಿ ಸಭೆ ಆಗುತ್ತೆ, ಬೈರತಿ ಸುರೇಶ್ ಅವರು ಸಂಧಾನ ಮಾಡುವ ರೀತಿ ಮಾಡ್ತಾರೆ. ಅವರನ್ನು ಇಲ್ಲಿಗೆ ಬರೋದ ರೀತಿ ತಡೆಯುವಂಥ ಪ್ರಯತ್ನ ಅವ್ರ ಮನೆಯಲ್ಲೇ ಮಾಡ್ಬೋದಾಗಿತ್ತು. ಇಲ್ಲಿ ಬಂದು ಅವ್ರನ್ನ ತಡೆಯುವಂಥ ಪ್ರಯತ್ನವನ್ನು ಮಾಡಿದರು. ನಮಗೂ ಈಗ ಈ ಸುದ್ದಿಯನ್ನು ಹಾಕುವಂಥ ಸಂದರ್ಭದಲ್ಲೂ ಕೂಡ ನಮಗೆ ಆ ಅಲರ್ಟ್ ಇತ್ತು. ಇವರೆಲ್ಲರೂ ಕೂಡ ರಾಜೀನಾಮೆಯ ಬೆದರಿಕೆ ಅಸ್ತ್ರವನ್ನೇ ಬಳಸ್ತಿದ್ದಾರೆ ಅಂತೇಳಿ ನಾವು ಸುದ್ದಿ ಹಾಕಿದ್ವಿ. ಖಚಿತವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನೋದಕ್ಕೆ ಯಾವುದೇ ಮಾಹಿತಿಗಳಿಲ್ಲ ಅಂತ. ಕೊನೆ ತನಕ ಸಭಾಪತಿಗಳ ಚೇಂಬರ್ಗೆ ಹೋಗಿ ರಾಜೀನಾಮೆ ಪತ್ರವನ್ನು ತೋರಿಸಿದ ಮೇಲೆ ನಿಲ್ಲಿಸುವಂಥ ಪ್ರಯತ್ನಗಳಾಯಿತು. ಒಂದು ರೀತಿ ಸಭಾಪತಿ ಚೇಂಬರ್ ಇದೆಯಲ್ಲ, ಒಂದು ರೀತಿ ರಾಜಕೀಯ ಹೈಡ್ರಾಮಕ್ಕೆ ಸಾಕ್ಷಿ ಆಯಿತು. ಸಭಾಪತಿಗಳಿಗೂ ಕೂಡ ಒಂದು ರೀತಿ ಮುಜುಗರ ಉಂಟಾಯಿತು. ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಕ್ಕೆ ಕಾಂಗ್ರೆಸ್ ಅವ್ರಿಗೆ ಒಂದು ರೀತಿ ಸಭಾಪತಿಗಳ ಚೇಂಬರನ್ನು ಕೂಡ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ದಂತೂ ವಿಧಾನಸೌಧದಲ್ಲಿ ಅಜಿತ್. ಲುಕ್ಸ್ ಲೈಕ್ ಅಂದರೆ ರಮೇಶ್ ಕುಮಾರ್ ಬಣದ ಕೈ ಮೇಲಾಗಿದೆ ಇವತ್ತು ಅಂತ ಅನ್ನಿಸ್ತಾ ಇದೆ. ಲೆಟ್ ಅಸ್ ಸಿ, ನೋಡೋಣ. ಇನ್ನು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.